ನಮಸ್ಕಾರ. ಇವತ್ತು ನಾವು ಕಾಕ್ಸೈಡೈನಿಯಾ ಟೇಲ್ ಬೋನ್ ಪೇನ್ ಅದ್ರ ಬಗ್ಗೆ ತಿಳಿದುಕೊಳ್ಳೋಣ. ನಮ್ಮ ಸ್ಪೈನ್ ಅಂದ್ರೆ ತಲೆ ಕೆಳಗಡೆ ಭಾಗದಿಂದ ಶುರುವಾಗಿ ಕುತ್ಕೊಳ್ಳೋ ಮೂಳೆ ತನಕನೂ ಇರುತ್ತೆ. ಇಲ್ಲಿ ಒಟ್ಟಿಗೆ 33 ಮೂಳೆಗಳಿವೆ. ನಮ್ಮ ಕೊನೆಯ ಕುತ್ಕೊಳ್ಳೋ ಮೂಳೆ ಸಿಟ್ಟಿಂಗ್ ಬೋನ್ ಅಥವಾ ಟೇಲ್ ಬೋನ್, ಇದನ್ನ ನಾವು ಕಾಕೆಕ್ಸ್ ಅಂತ ಕರಿತೀವಿ. ಇದು ಒಂದು ರೂಡಿಮೆಂಟರಿ ಪಾರ್ಟ್. ಏನಂದ್ರೆ ಪ್ರಾಣಿಗಳಲ್ಲಿ ಬಾಲ ಇರುತ್ತೆ, ಮನುಷ್ಯರಲ್ಲಿ ಆ ಬಾಲ ರೂಡಿಮೆಂಟರಿ ಆಗಿ ಕಾಕೆಕ್ಸ್ ಟೇಲ್ ಬೋನ್ ಆಗಿರುತ್ತೆ. ಈ ಟೇಲ್ ಬೋನ್ ಅಲ್ಲಿ 5 ಮೂಳೆಗಳಿವೆ. 5 ಮೂಳೆಗಳು ಫ್ಯೂಸ್ ಆಗಿ ಒಂದು ಮೂಳೆ ಆಗತ್ತೆ. ಅದನ್ನ ನಾವು ಕಾಕೆಕ್ಸ್ ಅಂತ ಕರಿತೀವಿ, ಅಥವಾ ಟೇಲ್ ಬೋನ್ ಅಂತ ಕರಿತೀವಿ, ಅಥವಾ ಸಿಟ್ಟಿಂಗ್ ಬೋನ್ ಅಂತ ಕರಿತೀವಿ. ಸಾಮಾನ್ಯವಾಗಿ ಕೆಲವರಿಗೆ ಈ ಟೇಲ್ ಬೋನ್ ಪೇನ್ ಬರುತ್ತೆ. ಅದಕ್ಕೆ ಕಾರಣಗಳೇನು? ಮೊದಲೇ ಕಾರಣ ಜರ್ಕಿ ಮೂವ್ಮೆಂಟ್, ಸಡನ್ ಜರ್ಕಿ ಮೂವ್ಮೆಂಟ್ ಆದಾಗ. ಅಂದ್ರೆ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ, ಒಂದ್ಸಲ ಜೋರಾಗಿ ಕುಲ್ಕತ್ತೆ. ಇದು ಡೆಲಿಕೇಟ್ ಮೂಳೆ ಆಗಿರೋದ್ರಿಂದ ಏನಾಗುತ್ತೆ, ಈ ಕೆಲವು ಸಲ ಈ ಮೂಳೆಗಳ ಮುರಿತ ಕಾರಣ ಆಗುತ್ತೆ. ಒಂದು. ಎರಡನೇದು, ಯಾರು ತುಂಬಾ ಹೊತ್ತು ಕುತ್ಕೊಂಡು ಕೆಲಸ ಮಾಡ್ತಾರೆ ಅಂತವರಲ್ಲಿ ಈ ನೋವು ಟೇಲ್ ಬೋನ್ ಪೇನ್ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ. ಮೂರನೇದು, ಸೈಕ್ಲಿಂಗ್ ಅಥವಾ ಇನ್ಯಾವುದೇ ಕುತ್ಕೊಂಡು ಮಾಡಂತ ಸ್ಪೋರ್ಟ್ಸ್ ಆಕ್ಟಿವಿಟಿ ಮಾಡೋದ್ರಿಂದನೂ ಈ ನೋವು ಜಾಸ್ತಿ ಆಗುತ್ತೆ. 4ನೇ ಕಾರಣ ಏನ್ ಹೇಳ್ಬೋದು ಅಂದ್ರೆ, ಈ ಕಾಕೆಕ್ಸ್ ಮೂಳೆ ಇದೆಯಲ್ಲ, ಟೇಲ್ ಬೋನ್, ಇದ್ರ ಶೇಪ್ ಬೇರೆ ಬೇರೆ ರೀತಿಯ ಶೇಪ್ ಅಲ್ಲಿ ಬರುತ್ತೆ. ಅದನ್ನ 4 ರೀತಿಯಾಗಿ ನಾವು ಕ್ಯಾಟಗರೈಸ್ ಮಾಡ್ತೀವಿ. ಟೈಪ್ 1, ಟೈಪ್ 2, ಟೈಪ್ 3, ಟೈಪ್ 4 ಅಂತ. ಅದ್ರಲ್ಲಿ ಏನಾಗುತ್ತೆ ಅಂದ್ರೆ, ಈ ಕರ್ವೇಚರ್ ಇರುತ್ತಲ್ಲ, ಕರ್ವೇಚರ್ ಒಂದರಲ್ಲಿ ಜಾಸ್ತಿ ಆಗಿರುತ್ತೆ, ಒಂದರಲ್ಲಿ ಕಡಿಮೆ ಇರುತ್ತೆ, ಇನ್ನೊಂದರಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಬರುತ್ತೆ, ಮತ್ತೊಂದರಲ್ಲಿ ಅದು ಸಬ್ಲಕ್ಸೇಟ್ ಅಂತ ಆಗುತ್ತೆ. ಅಂದ್ರೆ ಒಂದು ಮೂಳೆ ಇನ್ನೊಂದು ಮೂಳೆ ಜಾರೋಗಿರುತ್ತೆ ಆ ಜಾಯಿಂಟ್ ಅಲ್ಲಿ. ಅಂತ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಯಾರು ತುಂಬಾ ಹೊತ್ತು ಟ್ರಾವೆಲ್ ಮಾಡಿರ್ತಾರೆ ಕುತ್ಕೊಂಡು, ಅಂತವರಿಗೆ ಈ ನೋವು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಇದು ಒಂಥರ ಕೆಟ್ಟ ನೋವು, ತುಂಬಾ ಇರಿಟೇಟ್ ಮಾಡುತ್ತೆ ಮನುಷ್ಯನ್ನ. ಕುತ್ಕೊಂಡು ಯಾವುದೇ ಕೆಲಸ ಮಾಡ್ಲಿಕ್ಕೂ ಬಿಡೋದಿಲ್ಲ. ಇದಕ್ಕೆ ಟ್ರೀಟ್ಮೆಂಟ್ ಏನು? ನಾನು ಆಗ್ಲೇ ಹೇಳಿದಾಗೆ ನಾವು ಇದನ್ನ ಸಿಟ್ಟಿಂಗ್ ಬೋನ್ ಅಂತ ಕರಿತೀವಿ. ಕುತ್ಕೊಳ್ಳೋದೇ ಇದ್ರ ಕೆಲಸ. ಇದಕ್ಕೆ ರೆಸ್ಟ್ ಕೊಡ್ಬೇಕು. ಹೇಗೆ ರೆಸ್ಟ್ ಕೊಡೋದು ಅಂದ್ರೆ, ಮನುಷ್ಯ ಕುತ್ಕೊಬಾರದು. ಅಂದ್ರೆ ಅವನು ನಿಂತಿರ್ಬೇಕು ಅಥವಾ ಮಲಗಿರ್ಬೇಕು. ಕುತ್ಕೊಂಡಿದ್ದ ಎಷ್ಟು ಹೆಚ್ಚು ಹೊತ್ತು ಕುತ್ಕೊಂಡಿರ್ತೀವಿ ಅಷ್ಟು ಹೆಚ್ಚು ಹೊತ್ತು ನೋವು ಜಾಸ್ತಿ ಆಗತ್ತೆ. ಇದರ ನೋವು ಇದ್ದಂತ ಸಂದರ್ಭದಲ್ಲಿ, ಅಂದ್ರೆ ಅಕ್ಯೂಟ್ ಸ್ಟೇಜ್, ಅಂದ್ರೆ ಇರಿಟೇಷನ್ ಆಗಂತ ಸಂದರ್ಭದಲ್ಲಿ ಹೆಚ್ಚಿಗೆ ಹೊತ್ತು ಕುತ್ಕೊಳ್ಬಾರದು. ಕುತ್ಕೊಳ್ಳೇಬೇಕಾದಂತ ಸಂದರ್ಭದಲ್ಲಿ ಒಂದು ಸ್ಪೆಷಲೈಸ್ಡ್ ಪಿಲ್ಲೋ ಬರುತ್ತೆ. ಆ ಪಿಲ್ಲೋನ ನಾವು ಕಾಕ್ಸೈಡೈನಿಯಾ ಪಿಲ್ಲೋ ಅಥವಾ ಡೋನೆಟ್ ಪಿಲ್ಲೋ ಅಂತ ಕರಿತೀವಿ. ಹೇಗಿರುತ್ತೆ ಅಂದ್ರೆ, ಆ ಪಿಲ್ಲೋನಲ್ಲಿ ಸುತ್ತ ಪ್ರೆಷರ್ ಬೀಳುತ್ತೆ, ಮಧ್ಯದಲ್ಲಿ ಪ್ರೆಷರ್ ಬೀಳೋದಿಲ್ಲ. ಇದಕ್ಕೆ ಇನ್ನೊಂದು ಉದಾಹರಣೆ ಏನು ಹೇಳ್ಬೋದು ಅಂದ್ರೆ, ನಾವು ಮೋಷನ್ಗೆ ಹೋಗ್ಬೇಕಾದ್ರೆ ವೆಸ್ಟರ್ನ್ ಕಮೋಡ್ ಯೂಸ್ ಮಾಡ್ತೀವಿ. ವೆಸ್ಟರ್ನ್ ಕಮೋಡ್ ಅಲ್ಲಿ ಹೊರಗಡೆ ಸುತ್ತ ಪ್ರೆಷರ್ ಬೀಳುತ್ತೆ, ಮಧ್ಯದಲ್ಲಿ ಪ್ರೆಷರ್ ಬೀಳಲ್ಲ. ಇಂತಹ ಸೀಟಿಂಗ್ ಪೊಸಿಷನ್ ಕಾಕ್ಸೈಡೈನಾ ಪೇಷಂಟ್ಗೆ ಕಂಫರ್ಟಬಲ್ ಆಗಿರುತ್ತೆ. ಆ ರೀತಿಯ ಸೀಟಿಂಗ್ ಪೊಸಿಷನ್ ಹೇಗೆ ಪಡ್ಕೊಬಹುದು ಅಂದ್ರೆ, ಒಂದು ಸ್ಪೆಷಲೈಸ್ಡ್ ಪಿಲ್ಲೋ ಬರುತ್ತೆ, ಟೇಲ್ ಬೋನ್ ಪಿಲ್ಲೋ ಅಥವಾ ಕಾಕ್ಸೈಡೈನಿಯಾ ಪಿಲ್ಲೋ ಅಥವಾ ಡೋನೆಟ್ ಪಿಲ್ಲೋ ಅಂತ ಕರಿತೀವಿ. ಅಥವಾ ಒಂದು ಆಟೋ ಟ್ಯೂಬ್, ಹೊಸದಾದ್ರೂ ಆಯ್ತು ಹಳೇದಾದ್ರೂ ಆಯ್ತು, ಒಂದು ಆಟೋ ಟ್ಯೂಬ್ ನ ತಗೊಂಡು ಅದ್ರ ಮೇಲೆ ಬಟ್ಟೆ ಹಾಕೊಂಡು ಅದ್ರ ಮೇಲೂ ಸಹ ಕೂರ್ಬೋದು. ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂದ್ರೆ, ಸುತ್ತ ಪ್ರೆಷರ್ ಬೀಳುತ್ತೆ, ಮಧ್ಯದಲ್ಲಿ ಪ್ರೆಷರ್ ಬೀಳೋದಿಲ್ಲ. ಇದ್ರ ಜೊತೆಗೆ ಕೆಲವು ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಅಂತ ಇದೆ. ಈ ಎಕ್ಸಸೈಸಸ್ ಮಾಡೋದ್ರಿಂದನೂ ಸಹ ಕಡಿಮೆ ಆಗುತ್ತೆ. ಒಂದು, ಕುತ್ಕೊಬಾರದು, ಆದಷ್ಟು ನಿಂತಿರ್ಬೇಕು ಇಲ್ಲ ಮಲಗಿರ್ಬೇಕು. ಎರಡನೇದು, ಕುತ್ಕೊಳ್ಳಬೇಕಾದಂತ ಸಂದರ್ಭದಲ್ಲಿ ಸ್ಪೆಷಲೈಸ್ಡ್ ಪಿಲ್ಲೋ ಯೂಸ್ ಮಾಡಬೇಕು. ಮೂರನೇದು, ಪೆಲ್ವಿಕ್ ಫ್ಲೋರ್ ಎಕ್ಸಸೈಸಸ್ ಮಾಡಬೇಕಾಗತ್ತೆ. ಇಷ್ಟಾದ್ರೂ ಅವ್ರಿಗೆ ನೋವು ಕಡಿಮೆ ಆಗ್ತಾ ಇಲ್ಲ ಅಂದ್ರೆ, 4ನೇ ಮೆಥಡ್, ಇಲ್ಲಿಗೆ ಇಂಜೆಕ್ಷನ್ ಕೊಡ್ತೀವಿ. ಪೇಷಂಟ್ ನ ನಾವು ಮಲಗಿಸಿ ಒಂದು ಮಿಷಿನ್ ಬರುತ್ತೆ, ನಾವು ಅದು ಫ್ಲೋರೋಸ್ಕೋಪಿ ಅಂತ ಮಿಷಿನ್ ಹೇಳ್ತೀವಿ. ಆ ಮಿಷಿನ್ ಕೆಳಗಡೆ PRP ಇಂಜೆಕ್ಷನ್ ಅಥವಾ ಸ್ಮಾಲ್ ಡೋಸ್ ಆಫ್ ಸ್ಟೀರಾಯ್ಡ್ ಇಂಜೆಕ್ಷನ್ ಇಲ್ಲಿಗೆ ಇಂಜೆಕ್ಟ್ ಮಾಡ್ತೀವಿ. ಮಾಡೋದ್ರಿಂದ ಇಲ್ಲಿ ಇರುವಂತಹ ಊತ ಅಥವಾ ಇನ್ಫ್ಲಮೇಷನ್ ಅಂತ ಏನ್ ಕರಿತೀವಿ, ಇದು ಕಡಿಮೆ ಆಗುತ್ತೆ. ಕಡಿಮೆ ಆಗಿ ನೋವು ಕಡಿಮೆ ಆಗುತ್ತೆ. ಇಷ್ಟರಲ್ಲೂ ಸಹ ಕಡಿಮೆ ಆಗ್ತಿಲ್ಲ, ತುಂಬಾ ಇರಿಟೇಷನ್ ಕೊಡ್ತಾನೆ ಇದೆ ಮನುಷ್ಯನಿಗೆ ಅಂದ್ರೆ,
ಅದು ಪ್ರಾಬಬ್ಲಿ ಟೈಪ್ 4 ಕಾಕೆಕ್ಸ್ ಎಲ್ಲಿ ಸಬ್ಲಕ್ಸೆಟ್ ಆಗಿರುತ್ತೆ ಅಥವಾ ಫ್ರಾಕ್ಚರ್ ಆಗಿರುತ್ತವೆ ಅಂತ ಸಂದರ್ಭದಲ್ಲಿ ಸರ್ಜರಿ ಮಾಡಿ ಆ ಕಾಕೆಕ್ಸ್ ಈ ಮೂಳೆನ ತೆಗೆದು ಬಿಡ್ತೀವಿ. ಅದನ್ನ ನಾವು ಕಾಕ್ಸೆಡೆಕ್ಟಮಿ ಅಂತ ಕರಿತೀವಿ.